ಹಲೋ ಗಾಯ್ಸ್, ಇವತ್ತು ನಾನು ನಿಮಗೋಸ್ಕರ ಒಂದು ಥ್ರಿಲ್ಲಿಂಗ್ ಆಗಿರೋ ಲವ್ ಸ್ಟೋರಿ ಕಮ್ ಹಾರರ್ ಸ್ಟೋರಿ ತಗೊಂಡು ಬಂದಿದ್ದೀನಿ. ಈ ಸ್ಟೋರಿ ಕ್ಲೈಮ್ಯಾಕ್ಸ್ ಎಷ್ಟು ಭಯಂಕರವಾಗಿದೆ ಅಂದರೆ ನೀವು ಕಲ್ಪನೆ ಕೂಡ ಮಾಡ್ಕೊಂಡಿರಲ್ಲ, ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲ್ಲ. ಅಷ್ಟು ಕ್ರೂರವಾಗಿ ಭಯಂಕರವಾಗಿರುತ್ತೆ. ನಾನು ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ, ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಸೀದಾ ಈ ಸ್ಟೋರಿ ಕಡೆ ಹೋಗೋಣ. ಈ ಸ್ಟೋರಿ ನಡೆಯೋದು 1995 ಈ ಸ್ಟೋರಿಲಿ ಜಾಕ್ ಮತ್ತೆ ರೋಸ್ ಅಂತ ಇಬ್ರು ಲವರ್ಸ್ ಇರ್ತಾರೆ. ಇವರಿಬ್ರು ಎಷ್ಟು ಒಬ್ರನ್ನೊಬ್ರು ಪ್ರೀತಿಸ್ತಾ ಇರ್ತಾರೆ ಅಂದ್ರೆ, ಜಾಕ್ನ ಬಿಟ್ಟು ರೋಸ್ ಇರಲ್ಲ, ರೋಸ್ನ ಬಿಟ್ಟು ಜಾಕ್ ಇರಲ್ಲ. ರೋಸ್ ಜಾಕ್ನ ಎಷ್ಟು ಲವ್ ಮಾಡ್ತಾ ಇರ್ತಾಳೆ ಅಂದ್ರೆ, ಜಾಕ್ ಶೋಲ್ಡರ್ ಮೇಲೆ ಕೂತ್ಕೊಳ್ಳೋದು ಅಂದ್ರೆ ರೋಸ್ಗೆ ತುಂಬಾನೇ ಇಷ್ಟ. ಅವಳು ಇಷ್ಟದಂತೆ ಜಾಕ್ ರೋಸ್ನ ತನ್ನ ಶೋಲ್ಡರ್ ಮೇಲೆ ಕೂರಿಸ್ಕೊಂಡು ಪ್ರೀತಿ ಮಾಡ್ತಾ ಇರ್ತಾನೆ. ರೋಸ್ಗೆ ಜಾಕ್ ಶೋಲ್ಡರ್ ಮೇಲೆ ಕೂತ್ಕೊಂಡು ಸುತ್ತಾಡೋದು ಅಂದ್ರೆ ತುಂಬಾನೇ ಇಷ್ಟಪಡ್ತಾ ಇರ್ತಾಳೆ. ಅವನು ಬಂದಾಗೆಲ್ಲ ಅವನ ಶೋಲ್ಡ್ರು ಬಿಟ್ಟು ಅವಳು ಅಲ್ಲಾಡೋದೇ ಇಲ್ಲ. ಜಾಕ್ ಕೂಡ ಅದನ್ನೇ ಇಷ್ಟಪಡ್ತಾ ಇರ್ತಾನೆ. ಒಂದು ದಿವಸ ರೋಸ್ ಮನೆಯಿಂದ ಒಬ್ಬ ಪೊಲೀಸ್ ಜಾಕ್ ಕಾಲ್ ಮಾಡ್ತಾನೆ. ಕಾಲ್ ಮಾಡಿ ರೋಸ್ ಮರ್ಡರ್ ಆಗಿದ್ದಾಳೆ ಅಂತ ಜಾಕ್ಗೆ ಹೇಳ್ತಾನೆ. ಆ ವಿಷಯ ಕೇಳಿ ಜಾಕ್ ತುಂಬಾನೇ ಶಾಕ್ ಆಗ್ತಾನೆ. ಶಾಕ್ ಆಗಿ ಇಮ್ಮಿಡಿಯೇಟ್ಲಿ ರೋಸ್ ಮನೆಗೆ ಬರ್ತಾನೆ. ಬಂದು ನೋಡಿದ್ರೆ ರೋಸ್ ತುಂಬಾ ಕ್ರೂರವಾಗಿ ರಕ್ತದಲ್ಲಿ ಮಲಗಿರ್ತಾಳೆ. ಆ ದೃಶ್ಯ ಎಷ್ಟು ಭಯಂಕರವಾಗಿರುತ್ತೋ ಅಂದ್ರೆ, ಜಾಕ್ ಆ ದೃಶ್ಯ ನೋಡಿ ಮನೆಯಿಂದ ಓಡಿ ಆಚೆ ಬರ್ತಾನೆ. ಆಗ ಪೊಲೀಸರಿಗೆ ಜಾಕ್ ಮೇಲೆ ಅನುಮಾನ ಬರೋಕ್ ಶುರು ಆಗುತ್ತೆ. ತಕ್ಷಣ ಜಾಕ್ನ ಕಸ್ಟಡಿಗೆ ತಗೊಂಡು ಎನ್ಕ್ವೈರಿ ಮಾಡ್ತಾರೆ. ರೋಸ್ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ. ತುಂಬಾ ಹೊತ್ತುಗಳ ಕಾಲ ಜಾಕ್ನ ಎನ್ಕ್ವೈರಿ ಮಾಡ್ತಾರೆ. ಅವರು ಎಷ್ಟೇ ಕೇಳಿದ್ರು, ಎಷ್ಟೇ ಎನ್ಕ್ವೈರಿ ಮಾಡಿದ್ರು ಜಾಕ್ ಒಂದೇ ಒಂದು ಉತ್ತರ ಕೊಡ್ತಾನೆ, ನಾನು ಈ ಕೊಲೆ ಮಾಡಿಲ್ಲ, ಅವಳು ಅಂದ್ರೆ ನನ್ನ ಪ್ರಾಣ, ನಾನು ಯಾಕೆ ಅವಳನ್ನ ಸಾಯಿಸ್ಲಿ ಅಂತ ಹೇಳ್ತಾನೆ. ಎನ್ಕ್ವೈರಿ ಆದಮೇಲೆ ಜಾಕ್ನ ಪೊಲೀಸ್ನವರು ಬಿಟ್ಟು ಕಳಿಸ್ತಾರೆ. ಜಾಕ್ ತುಂಬಾ ಬೇಜಾರಲ್ಲಿ ಮನೆಗೆ ಬರ್ತಾನೆ. ರೋಸ್ ಸತ್ತ ಕೆಲವು ದಿನಗಳಲ್ಲೇ ಜಾಕ್ ಜೆನಿಫರ್ ಅನ್ನೋ ಒಂದು ಹುಡುಗಿನ ಮದುವೆ ಆಗ್ತಾನೆ. ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇರ್ತಾನೆ. ಆದ್ರೆ ಒಂದು ದಿವಸ ಜಾಕ್ಗೆ ವಿಪರೀತ ಶೋಲ್ಡರ್ ಪೇನ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತ ಗೊತ್ತಾಗಲ್ಲ, ಏನಕ್ಕೆ ಅಂತ ಗೊತ್ತಾಗಲ್ಲ. ಅವನು ಅನ್ಕೋತಾನೆ ವರ್ಕ್ ಪ್ರೆಷರ್, ಸ್ಟ್ರೆಸ್ ಲೆವೆಲ್ ಇಂದ ಹೀಗಾಗ್ತಿದೆ ಅನ್ಕೋತಾನೆ. ಆದ್ರೆ ಪ್ರತಿ ದಿವಸ ದಿನೇ ಅವನಿಗೆ ಶೋಲ್ಡರ್ ಪೇನ್, ನೆಕ್ ಪೇನ್ ಜಾಸ್ತಿ ಆಗ್ತಾನೇ ಹೋಗುತ್ತೆ. ಒಂದು ದಿನ ಆ ಪೇನ್ನ ತಡೆಯಕ್ಕಾಗದೆ ಹಾಸ್ಪಿಟಲ್ಗೂ ಹೋಗ್ತಾನೆ. ಅಲ್ಲಿ ಡಾಕ್ಟರ್ ಸ್ಕ್ಯಾನಿಂಗ್ ಕೂಡ ಮಾಡ್ತಾರೆ. ಸ್ಕ್ಯಾನ್ ಮಾಡಿ ರಿಪೋರ್ಟ್ ಕೂಡ ಬರುತ್ತೆ. ರಿಪೋರ್ಟ್ ಅಲ್ಲಿ ಎವ್ರಿಥಿಂಗ್ ಇಸ್ ನಾರ್ಮಲ್ ರಿಪೋರ್ಟ್ ಬಂದರೂ ಕೂಡ ಅವನಿಗೆ ಶೋಲ್ಡರ್ ಪೇನ್ ಜಾಸ್ತಿ ಆಗ್ತಾನೇ ಹೋಗುತ್ತೆ.
ಪ್ರತಿ ದಿವಸ ಆ ನೋವನ್ನ ಅವನ ಕೈಲಿ ತಡ್ಕೊಳ್ಳೋಕೆ ಆಗ್ತಾನೇ ಇರೋದಿಲ್ಲ. ಆದರೆ ಒಂದು ದಿವಸ ಜಾಕ್ನ ವೈಫ್ ಜೆನಿಫರ್ ರೂಮ್ ಕ್ಲೀನ್ ಮಾಡ್ತಾ ಇರ್ತಾಳೆ. ಅವಳಿಗೆ ಕ್ಲೀನ್ ಮಾಡಬೇಕಾದ್ರೆ ಒಂದು ಕ್ಯಾಮ್ರಾ ಅವಳ ಕೈಗೆ ಸಿಗುತ್ತೆ. ಜೆನಿಫರ್ ಆ ಕ್ಯಾಮ್ರಾನ ಓಪನ್ ಮಾಡಿ ನೋಡ್ತಾಳೆ. ನೋಡಿ ತುಂಬಾ ಶಾಕ್ ಆಗ್ತಾಳೆ. ಯಾಕಂದ್ರೆ ಆ ಕ್ಯಾಮ್ರಾದಲ್ಲಿ ಜಾಕ್ ಮತ್ತೆ ರೋಸ್ನ ಫೋಟೋಸ್, ವಿಡಿಯೋಸ್ ಎಲ್ಲ ಅದರಲ್ಲಿ ಸೇವ್ ಆಗಿರುತ್ತೆ. ಈ ವಿಷಯ ಗೊತ್ತಾದ ಮೇಲೆ ಜೆನಿಫರ್ ತುಂಬಾನೇ ಡಿಪ್ರೆಸ್ ಆಗ್ತಾಳೆ. ಅವನ ಜೊತೆ ಇರಬಾರ್ದು ಅಂತ ಡಿಸೈಡ್ ಮಾಡ್ಕೋತಾಳೆ. ಆಮೇಲೆ ಅದೇ ಬೇಜಾರಲ್ಲಿ ಜೆನಿಫರ್ ಮನೆ ಬಿಟ್ಟು ಹೊರಟೋಗ್ತಾಳೆ. ಜಾಕ್ ಎಷ್ಟೇ ಸಾರಿ ಕೇಳಿ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಜೆನಿಫರ್ ಹೊರಟೋಗ್ತಾಳೆ. ಅವಳು ಬಿಟ್ಟೋಗಿರೋ ನೋವಲ್ಲೇ ಜಾಕ್ ಡಿಪ್ರೆಸ್ ಆಗ್ತಾನೆ. ಕೋಪದಲ್ಲಿ ಕ್ಯಾಮ್ರಾನ ತೆಗೆದು ನೆಲಕ್ಕೆಸಿತಾನೆ. ಜಾಕ್ ಕ್ಯಾಮ್ರಾ ಎಸೆದ ತಕ್ಷಣ ಕ್ಯಾಮ್ರಾ ಆಟೋಮೆಟಿಕಲಿ ಜಾಕ್ಸ್ ನಿಂತಿರೋ ಫೋಟೋನ ಒಂದೇ ಸಮನೆ ಕ್ಲಿಕ್ ಮಾಡ್ತಾ ಹೋಗುತ್ತೆ. ಇವನು ಹೋಗಿ ಏನು ಅಂತ ಚೆಕ್ ಮಾಡಿದಾಗ ಭಯಾನಕ ದೃಶ್ಯ ಅವನ ಕಣ್ಣು ಮುಂದೆನೆ ಬರುತ್ತೆ. ಆ ಫೋಟೋದಲ್ಲಿ ಅವನ ಶೋಲ್ಡರ್ ಮೇಲೆ ರೋಸ್ ಭಯಂಕರ ದೆವ್ವ ಆಗಿ ಅವನ ಶೋಲ್ಡರ್ ಮೇಲೇನೆ ಕೂತಿರ್ತಾಳೆ. ಅದು ಗೊತ್ತಾಗಿದ್ದೆ ಆ ಕ್ಯಾಮ್ರಾ ಕ್ಲಿಕ್ ಮಾಡಿರೋ ಫೋಟೋಸ್ ಮಾಡ್ತೀನಿ ಕೇಳಿ. ಆ ಫೋಟೋ ನೋಡಿ ಜಾಕೆ ಕೊಲೆ ಮಾಡಿರ್ತಾರೆ. ಯಾಕಂದ್ರೆ ಜಾಕಿಗೆ ರೋಸ್ನ ಮದುವೆ ಆಗಕ್ಕೆ ಇಷ್ಟ ಇರಲ್ಲ. ಅವಳು ಬದುಕಿದ್ರೆ ಎಲ್ಲಿ ಅವಳನ್ನ ಮದುವೆ ಆಗಬೇಕಾಗುತ್ತೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ರೋಸ್ನ ತುಂಬಾ ಕ್ರೂರವಾಗಿ ಚುಚ್ಚಿ ಕೊಲೆ ಮಾಡಿರ್ತಾನೆ. ಜಾಕ್ ಯಾವಾಗ ರೋಸ್ನ ಕೊಲೆ ಮಾಡೋದ್ನೋ ಆ ಕ್ಷಣದ ರೋಸ್ ಒಂದು ದೊಡ್ಡ ಭಯಂಕರ ದೆವ್ವ ಆಗಿ ಆಗಲೇ ಅವನ ಶೋಲ್ಡರ್ ಮೇಲೆ ಬಂದು ಕೂತ್ಕೊಂಡಿರ್ತಾಳೆ. ಇದೇ ಕಾರಣಕ್ಕೆ ಜಾಕ್ಗೆ ಶೋಲ್ಡರ್ ಪೇನ್ ಬರ್ತಿತ್ತು. ರೋಸ್ ಬದುಕಿರುವಾಗ ಯಾವಾಗಲೂ ಜಾಕ್ಗೆ ಒಂದು ಮಾತು ಹೇಳ್ತಾ ಇರ್ತಾಳೆ. ಅದೇನಂದ್ರೆ, ನಾನು ಬದುಕಿದ್ರು ಸತ್ರು ನಿನ್ನ ಶೋಲ್ಡರ್ ಮೇಲೇನೆ ಕೂತಿರ್ತೀನಿ ಅಂತ. ಅದಕ್ಕೆ ರೋಸ್ ಅವಳು ಸತ್ತಿದ್ರು ಕೂಡ ದೆವ್ವ ಆಗಿ ಅವನ ಶೋಲ್ಡರ್ ಮೇಲೆ ಕೂತ್ಕೊಂಡೇ ಇದ್ದಾಳೆ.